ಅಸ್ಸಲಾಮಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಪಡುಬಿದ್ರಿಗೆ. ನಮ್ಮ A to Z ವಸ್ತುಗಳು, ಮನೆ ಬೇಕಾಗುವ ವಸ್ತುಗಳು ನಿಮಗೆ ಸಿಗುತ್ತದೆ. ಒನ್ಲಿ 10ರಿಂದ 99 ರೂಪಾಯಿ ಕೊಟ್ಟರೆ ಆಯಿತು. 100 ರೂಪಾಯಿ ತಗೊಂಡು ಹೋಗಿದ್ರೆ ಸಾಕಾಗುತ್ತದೆ. ಅಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ ಬಿಲ್ಡಿಂಗಲ್ಲಿ A2 ಅಂತ. ಸೊ ಅಲ್ಲಿ ಸರ್ಕಲ್ ಮಧ್ಯದಲ್ಲಿ ನೋಡಿ, ಕೆಳಗಡೆ ಬೇಕ್ರಿ ಉಂಟು, ಮೇಲ್ಗಡೆ A2 ಅಂತ ಉಂಟು ಅಲ್ವಾ. ಅಲ್ಲಿಗೆ ಹೋಗಿದ್ರೆ ಆಯಿತು. ಫಸ್ಟ್ ಫ್ಲೋರಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಹೋಗಬೇಕು ಅಂತ. ನಮ್ಮ ಪಡುಬಿದ್ರೆಯಲ್ಲಿ ಬಸ್ ಸ್ಟಾಪ್, ಕೆಳಗಡೆ ಬಸ್ ಸ್ಟಾಪು, ಮೇಲೆ ನಮ್ಮ A2. ಎಲ್ಲ ಕಿಚನ್ಗೆ ಬೇಕಾಗುವ ವಸ್ತುಗಳು ನಿಮಗೆ 10 ರೂಪಾಯಿ ತಗೊಂಡು ಹೋದರೆ ಯಾವುದಾದ್ರೂ ಒಂದು ವಸ್ತು ಬೇಕಾದರೂ ತಗೊಂಡು ಬರ್ಬೋದು. 100 ರೂಪಾಯಿ ತಗೊಂಡು ಹೋದರೆ 10 ರೂಪಾಯಿ ವಸ್ತು ಒಂದು 10 ಆದರೂ ತಗೊಂಡು ಬರ್ಬೋದು. ಸೊ ಹಾಗಾಗಿ ಯಾರು ಹೋಗಿದರೆ ವಾಪಸ್ ಬರಬೇಕಂತ ಇಲ್ಲ. ಯಾವುದಾದ್ರೂ ಒಂದು ವಸ್ತು ತಗೊಂಡು ಖಂಡಿತವಾಗಿ ಬರ್ತೀರಾ. ಯಾಕಂದರೆ ಕ್ವಾಲಿಟಿ ತುಂಬ ಒಳ್ಳೆ ಉಂಟು, ಎಲ್ಲ ವಸ್ತುಗಳು ಉಂಟು ಅದರ ಒಳಗಡೆ ಹೋದರೆ. ನಾನು ತುಂಬ ಸರ್ತಿ ಹೋಗಿದ್ದೆ, ಬಟ್ ವಿಡಿಯೋ ಮಾಡಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಇವತ್ತು ವಿಡಿಯೋ ಮಾಡಿದೆ. ಯಾವಾಗಲೂ ಮಾಡಬೇಕು ಅಂತ ಅನ್ನಿಸುವಾಗ ನನ್ನ ಮಗ ಯಾವಾಗಲೂ ನೋಡಿದ್ರೆ ಮಲಗಿರ್ತಾನೆ, ಮಾಡಲಿಕ್ಕೇ ಆಗಲಿಲ್ಲ. ಇವತ್ತು ಸ್ವಲ್ಪ ಮಲಗಿದ್ದ, ಆದ್ರೂ ಎದ್ದಿದ್ದ. ಸೊ ಹಸ್ಬೆಂಡ್ ಕೈಯಲ್ಲಿ ಸ್ವಲ್ಪ ನಾನು ಸ್ವಲ್ಪ ವಿಡಿಯೋ ತೆಗೆದೆ, ಮತ್ತು ಹಸ್ಬೆಂಡಿಗೆ ನಾನು ವಿಡಿಯೋ ಕೊಟ್ಟೆ. ಇದು ಸರ್ಪ ನೋಡಿ, ತುಂಬ ಒಳ್ಳೆ ಉಂಟು. ನಾನು ಇಲ್ಲಿಂದ ಬಂದರೆ ಸರ್ಪ್ ಆಗಲಿ ಅಥವಾ ಪಾತ್ರೆ ತೊಳೆದ ಲಿಕ್ವಿಡ್, ಫಿನೈಲ್, ಬಾತ್ರೂಮ್ ತೊಳಿಲಿಕ್ಕೆ ಎಲ್ಲ ನಾನು ಇಲ್ಲಿಂದನೇ ತಗೊಂಡು ಹೋಗೋದು. ನನಗೆ ಫಸ್ಟ್ ಗೊತ್ತಿರಲಿಲ್ಲ. ನಾನು ಒಂದು ವಿಡಿಯೋ ಹಾಕಿದ್ದೆ, ನನ್ನ ಫ್ರೆಂಡೇ ಹೇಳಿದ್ದು ಅಂತ. ನಾನು ನಿಮಗೆ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೇನೆ, ನೋಡ್ಬೋದು ನೀವು ಹೋಗಿ. ಎಲ್ಲದ್ದು ಉಂಟು, ಕಾಸ್ಟ್ಲಿ, ತುಂಬ ಒಳ್ಳೆ ಉಂಟು. ನಮಗೆ ಕಿಚನ್ ಬೇಕಾಗುವುದು ಅಥವಾ ಬೆಡ್ರೂಮ್ಗೆ ಡೆಕೋರೇಷನ್ ಮಾಡೋದಾಗಲಿ ಅಥವಾ ಮಕ್ಕಳಿಗೆ ಆಟ ಆಡಿಸೋ ವಸ್ತು ಆಗಲಿ, ನೆಲ ಒರೆಸೋದು, ಯಾವುದು ಇಲ್ಲ ಉಂಟು ಅಂತ ಹೇಳಲಿಕ್ಕಾಗಲ್ಲ, ಎಲ್ಲ ಉಂಟು. ಗಾರ್ಡನ್ ಮಾಡೋವರಿಗೆ ತುಂಬ ಒಳ್ಳೆ ಉಂಟು. ಸೊ ಹಾಗಾಗಿ ಎಲ್ಲ ಇದಕ್ಕೆ ತುಂಬ ಒಳ್ಳೆ ಉಂಟು. ಖಾಲಿ 10 ರೂಪಾಯಿಯಿಂದ 99 ರುಪೀಸ್, ಅಂದರೆ 10 ರುಪೀಸಿಂದ 99 ರುಪೀಸ್ ಕೊಟ್ಟರೆ ಆಯಿತು. ಮತ್ತು ಸೀಸನ್ ಟೈಮ್ ಅಂದರೆ ಮಕ್ಕಳದ್ದು ಸ್ಕೂಲ್ ಟೈಮಲ್ಲಿ ಸ್ವಲ್ಪ ಬ್ಯಾಗ್ ಮತ್ತು ವಾಟ್ರ್ ಬ್ಯಾಗ್ ಅಥವಾ ಮಕ್ಕಳಿದು ಕಂಪಾಸಿಗೆ ಅದಕ್ಕೆ ಒಂದು 20 ರುಪೀಸ್ ಜಾಸ್ತಿ ಇಟ್ಟಿದ್ದಾರೆ ಅವರು. ಅಂದರೆ 200, 150, 120 ಈ ಥರ ಇಟ್ಟಿದ್ದಾರೆ. ಸೀಸನ್ ವಸ್ತುಗಳನ್ನು ಮಾತ್ರ. ಮತ್ತು ಮಾಮೂಲಿ ಐಟಮ್ ಎಲ್ಲ ಸೊ 10 ರುಪೀಸಿಂದ 99 ರುಪೀಸ್ ಒಳಗಡೆ ಮಾತ್ರ. ಇಲ್ಲಿ ನಾನು ಒಬ್ಬಳು ಕೆಲಸ ಮಾಡ್ತಾ ಇದ್ದಾಳೆ ಅಲ್ಲಿಯೇ. ಅಲ್ಲಿ ಒಬ್ಬಳು ನನ್ನ ಫ್ರೆಂಡ್ ಆಗಿಂದ, ನಮ್ಮ ನೇಬರ್ಸೇ, ನಮ್ಮ ಮನೆ ಹತ್ತಿರದವಳೆ ಇದ್ದಾಳೆ ಅಲ್ಲಿ. ಸೊ ಅವಳು ನನಗೆಲ್ಲ ತೋರಿಸ್ತಾ ಇದ್ಲು. ಮತ್ತು ಅಲ್ಲಿ ಹುಡುಗರೆಲ್ಲ ಇದ್ದಾರೆ ಕೆಲಸಕ್ಕೆಲ್ಲ. ಸೊ ಹಾಗಾಗಿ ತುಂಬ ಒಳ್ಳೆ, ಫುಲ್ಲು ಅಂದರೆ ಹೇಳೋದು ಎಲ್ಲದೂ ತುಂಬ ಒಳ್ಳೆ ಉಂಟು. ಯಾವುದು ತಗೊಳ್ಳೋದು ಯಾವುದು ಬಿಡೋದು ಅಂತ ಆಗುತ್ತೆ, ಅಷ್ಟು ಒಳ್ಳೆ ವಸ್ತುಗಳೆಲ್ಲ ಉಂಟು. ನಾನು ಸ್ವಲ್ಪ ತೆಗೆದೇನೆ, ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿದ್ದಾರೆ. ಸೊ ಹಾಗಾಗಿ ನನಗೆ ಫುಲ್ಲು ಕರೆಕ್ಟಾಗಿ ವಿಡಿಯೋ ಮಾಡಿ ತೆಗೆದು ತೋರಿಸೋಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ನನ್ನ ಕೈಯಲ್ಲಿ ಮಗು ಇತ್ತು. ಹಾಗಾಗಿ ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ನಾನು ವಿಡಿಯೋ ಹಾಕಿದ್ದೇನೆ. ಅಥವಾ ಪಡುಬಿದ್ರಿಯವರಾಗಲಿ ಅಥವಾ ಪಡುಬಿದ್ರದ ಹೊರಗೆದವರಾಗಲಿ, ಪಡುಬಿದ್ರವ್ರಿಗೆ ಗೊತ್ತಿರ್ಬೋದು. ಸೊ ಅಂಥವರಿಗೆಲ್ಲ ಯೂಸ್ ಆಗ್ಬೋದು ಅಂತ. ಇದು 10 ರೂಪಾಯಿಯಿಂದ 99 ರೂಪಾಯಿ ಒಳಗಡೆ ಅಲ್ವಾ, ಏನು ಸಿಗುತ್ತೆ. ಮ್ಯಾಟ್ ಆಗಲಿ ಎಲ್ಲ ವಸ್ತುಗಳನ್ನು ನಾನು ತುಂಬ ಸರ್ತಿ ಹೋಗಿ ತಗೊಂಡು ಬಂದಿದ್ದೀನಿ. ಇಲ್ಲಿ ನಿಮ್ಮದು ಫ್ಯಾನ್ಸಿ ಐಟಮ್ ಸಿಗುತ್ತೆ, 1 ಗ್ರಾಮ್ ಥರನೇ. ತುಂಬ ಒಂದು 6 ತಿಂಗಳು ಕೈಗಳಿಗೆ ಬಲೆ ಆಗಲಿ ಎಂತಾದರೂ ವಸ್ತು ತಗೊಂಡ್ರೆ ಗ್ಯಾರಂಟಿಯಾಗಿ ನಾನು ಹೇಳ್ತೇನೆ, ಅದು ವೈಟ್ ಆಗಲ್ಲ. ಒಂದು ವರ್ಷ ಆದರೂ ನೀವು ಕೈಯಲ್ಲಿ ಬಿಸಿ ನೀರು ಹಾಕ್ಕೊಳ್ಳಿ, ಚಪ್ಪೆ ನೀರು ಹಾಕ್ಕೊಳ್ಳಿ. ನಾನು ಬಲೆ ತಗೊಂಡು ಹೋಗ್ತೇನೆ, ನನಗೆ ಮನೆ ಹತ್ತಿರ ಹಾಕಲಿಕ್ಕೆ. ನಾನು ಎಷ್ಟು ಸತಿ ಕೈಗೆ ಹಾಕಿದರೆ ಅದರದ್ದು ಬಿಳಿಯಾಗಲ್ಲ. ಒಂದು 6 ಮಂತ್ ಫುಲ್ಲು ಗ್ಯಾರಂಟಿಯಿಂದ ತಗೊಳ್ಳೋಗ್ಬೋದು. ಓನ್ಲಿ 99 ರುಪೀಸಿಗೆ 4 ಬಳೆ ಸಿಗುತ್ತೆ, 3 ಬಳೆ ಸಿಗುತ್ತೆ, 2 ಬಳೆ ಸಿಗುತ್ತೆ, ಆ ಥರ. ಸೊ ಸಟ್ಟಾಗಿ ಸಪುರ ಇದ್ದರೆ 4 ಸಿಗುತ್ತೆ, ಸ್ವಲ್ಪ ದಪ್ಪ ಇದ್ದರೆ 2 ಸಿಗುತ್ತೆ, ಆ ಥರ ತುಂಬ ಒಳ್ಳೆ ಉಂಟು. ಬಳೆಗಳು ಆಗಲಿ, ಇಲ್ಲಿಂದ ವಸ್ತುಗಳು ನಾನು ತುಂಬ ತಗೊಂಡು ಹೋಗ್ತೇನೆ. ಪಾತ್ರೆಯ ಬಾಲ್ಡಿ ಎಲ್ಲ ಮನೆಗೆ ಬಂದು ವಾಯ್ಸ್ ಕೊಡ್ತಾ ಇದ್ದೇನೆ. ಯಾಕಂದರೆ ನನಗೆ ಅಲ್ಲಿ ವಾಯ್ಸ್ ಕೊಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಇದು ರೋಡ್ ಸೈಡ್ ಇದೆ ಅಲ್ವ, ತುಂಬ ಗಾಡಿದ್ದು ಕಿರಿಕಿರಿ ಆಗ್ತಾಯಿತ್ತು.
ಆಮೇಲೆ ಸೌಂಡ್ ಎಲ್ಲ ಬರ್ತಾಯಿತ್ತು. ಆಮೇಲೆ ನಾನು ಹೇಳಿದೆ ನಮ್ಮ ನೇಬರ್ಸ್ ಹುಡುಗಿದ್ದಾಳೆ, ಅವಳು ಸ್ವಲ್ಪ ತಮಾಷೆ ಎಲ್ಲ ಮಾತಾಡ್ತಾ ಇದ್ಲು, ಎಲ್ಲ ವಾಯ್ಸ್ ಇತ್ತಲ್ವ. ಸೊ ಹಾಗಾಗಿ ನಾನು ಅದು ವಾಯ್ಸ್ ತೆಗೆದು ಸ್ಕಿಪ್ ಮಾಡಿ ನನ್ನ ವಾಯ್ಸ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಒಳ್ಳೆ ಇದೆ, ಪಾತ್ರೆಗಳಾಗಲಿ ಪಾತ್ರೆಗಳಾಗಲಿ ಎಲ್ಲ ತುಂಬ ಒಳ್ಳೆ ಇತ್ತು. ನಾನು ತುಂಬ ಸತಿ ಹೋಗಿ ಪರ್ಚೇಸ್ ಮಾಡಿ ತಗೊಂಡು ಬಂದೆ, ಬಟ್ ವಿಡಿಯೋ ಹಾಕಲಿಕ್ಕೇ ಆಗ್ತಾ ಇರಲಿಲ್ಲ, ಮಗುವಿದ್ದ ಕಾರಣ. ಇವತ್ತು ಮಗುವಿದ್ದ, ಆದರೂ ನಾನು ಹಸ್ಬೆಂಡ್ ಸ್ವಲ್ಪ ವಿಡಿಯೋ ತೆಗೆದು ಹಾಕಿದ್ದೇನೆ. ಒಂದು ಸತಿ ವಿಸಿಟ್ ಮಾಡಿ ಇಲ್ಲಿ, ನನಗೆ ತುಂಬ ಖುಷಿಯಾಯಿತು. ಇಲ್ಲಿದ್ದ ವಸ್ತು ಕ್ವಾಲಿಟಿ ತುಂಬ ಒಳ್ಳೆ ಇದೆ, ಕ್ವಾಲಿಟಿ ಚೀಪ್ ಕ್ವಾಲಿಟಿ ಏನೂ ಅಲ್ಲ, ತುಂಬ ಒಳ್ಳೆ ಕ್ವಾಲಿಟಿ. ಇಲ್ಲಿ 100 ರೂಪೀಸಿಗೆ ಚಪ್ಪಲೆಲ್ಲ ತಗೊಂಡು ಬಂದು ನೋಡಿ. ಇದು ಬೀಡ್ಸ್ ನಾವು ಬುರ್ಕಕ್ಕೆ ಹಾಕ್ತೇವೆ, ಶಾಪಲ್ಲಿ 10 ರೂಪಾಯಿ ಇರುತ್ತೆ, ಬಟ್ ಒಂದಿಗೆ ಇದು ನನಗೆ ಒಂದು 10 ಇತ್ತು, 20 ರುಪೀಸ್ಗೇನಿತ್ತು. ಮತ್ತು ನಾನು ಸ್ವಲ್ಪ ವೀಡಿಯೋ ಮಾಡುವಾಗ ಸ್ವಲ್ಪ ಅಲ್ಲಿ ಪರ್ಚೇಸ್ ಮಾಡಿದೆ ನಾನು. ಲಬ್ಬರ್ಸ್ ಆಗಲಿ, ಬೀಡ್ಸ್ ಆಗಲಿ, ಮತ್ತು ಸ್ವಲ್ಪ ಮನೆಗೆ ಬೇಕು ವಸ್ತುಗಳೆಲ್ಲ ತಗೊಂಡು ಬಂದಿದ್ದೆ. ಮತ್ತು ನನ್ನ ಮಗುವಿಗೆ ಕುರ್ಸಿ ಆಗಲಿ ತಗೊಂಡು ಬಂದೆ, ಚಿಕ್ಕದು ಸ್ಟೂಲ್ ಥರ. ಹಾಗೆ ಅವಳು ಇದ್ಲು, ನನಗೆ ಪರ್ಚೇಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ಲು, ನನ್ನ ಮನೆಯವ್ರ ನೇಬರ್ಸ್ ಅವಳು. ಇದು ತಗೋ ಅದು ತಗೋ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ತುಂಬ ಒಳ್ಳೆ ಉಂಟು. ಒಂದು ಸತಿ ವಿಸಿಟ್ ಮಾಡಿ. ಪಡಿಬಿದ್ರಿ ಸ್ಟ್ಯಾಂಡ್ ಹತ್ತಿರನೇ ಉಂಟು ನಮ್ಮ ಎಕ್ಸ್ಪ್ರೆಸ್. ಮ್ಯಾಂಗ್ಳೂರು ಹೋಗುವಾಗ ಬಸ್ ಸ್ಟಾಪಲ್ಲಿ ಲೆಫ್ಟ್ ಸೈಡ್ ಉಂಟು. ಆಮೇಲೆ ಕಕ್ಕಾಗ್ತದೆ ಮಾತಾಡುವಾಗ. ಇದು ಮ್ಯಾಂಗ್ಳೂರು ಸೈಡ್ಗೆ ಹೋಗುವಾಗ ರೈಟ್ ಸೈಡಲ್ಲಿದೆ, ಉಡುಪಿಗೆ ಸೈಡ್ ಹೋಗುವಾಗ ಲೆಫ್ಟ್ ಸೈಡಲ್ಲಿದೆ ನಮ್ಮ ಇದು ಶಾಪು. ಕೆಳಗಡೆ ಬೇಕರಿ ಇದೆ, ಮೇಲ್ಗಡೆ ಈ ಶಾಪ್ ಇದೆ, ಫಸ್ಟ್ ಫ್ಲೋರಲ್ಲಿ ಇದೆ. ನೋಡಿ, ವಿಸಿಟ್ ಮಾಡಿ. ಸರ್ಕಲ್ ಮಧ್ಯದ ಎದುರುಗಡೆನೇ ಇದೆ, ಸರ್ಕಲಲ್ಲಿ ಪಡುಬಿದ್ರಿ ಸರ್ಕಲ್ ಎದುರುಗಡೆಯಲ್ಲಿ. ರೇಟ್ ಕಡಿಮೆ ಮಾಡಲ್ಲ, ಫಿಕ್ಸ್ ರೇಟ್. ಆಮೇಲೆ ಯಾಕಂದರೆ ಕಡಿಮೆ ರೇಟಲ್ಲಿ ಇರೋದಲ್ಲ, ಮತ್ತು ಯಾಕೆ ಅವರು ಡಿಸ್ಕೌಂಟ್ ಮಾಡ್ತಾರೆ ಅಲ್ವಾ. ಎಲ್ಲ ಪೆನ್ನುಗಳಿದೆ, ಎಲ್ಲ ಇದೆ, ಬ್ಯಾಗ್ಸ್. ಈಗ ಮಕ್ಕಳಿಗೆ ಸ್ಕೂಲೆಲ್ಲ ಸ್ಟಾರ್ಟ್ ಆಗೋ ಟೈಮ್ ಆಯಿತು. ಒಂದು ಸತಿ ವಿಸಿಟ್ ಮಾಡ್ಕೊಳ್ಳಿ. ಕೀ ಚೈನ್ ಆಗಲಿ, ಮನೆಗೆ ಬೇಕಾಗೋ ವಸ್ತುಗಳು, ಬೆಡ್ರೂಮ್ ಡೆಕೋರೇಷನ್, ಪೈಪ್, ಲೈಟ್ ಎಲ್ಲ ಉಂಟು. ಯಾವುದು ವಸ್ತು ಇಲ್ಲ ಅಂತಂತ ಇಲ್ಲ, ಎಲ್ಲ ವಸ್ತುಗಳು ಉಂಟು. ತುಂಬ ಲಾಂಗ್ ಆಗುತ್ತೆ ವಿಡಿಯೋ, ನೋಡ್ಕೊಳ್ಳಿ. ಏನಾದರೂ ಬೇಕಿದ್ದರೆ ಒಂದು ಸತಿ ವಿಸಿಟ್ ಮಾಡಿ. ಇಲ್ಲಿ ಬಂದು ನೋಡಿ ಯಾವ ಥರ ಹಾಕಿದ್ದಾರೆ, ತುಂಬ ಒಳ್ಳೆಯಿಂದ ಹಾಕಿದ್ದಾರೆ. ನಾನು ಸ್ವಲ್ಪ ಎಲ್ಲ ತಗೊಂಡು ಬಂದಿದ್ದೆ, ಯಾಕಂದರೆ ನಾನು ಒಂದು 2 ತಿಂಗಳಿಗೊಮ್ಮೆ ಹೋಗ್ತಾ ಇರ್ತೇನೆ ಅಲ್ಲಿಗೆ. ಇದು ಶಾಪು ಅಂದರೆ ಇದು ಸ್ವಲ್ಪ ದಿವಸಕ್ಕೆ ಬಂದದ್ದು ಶಾಪ್ ಅಲ್ಲ. ಇದು ಬಂದು 2 ವರ್ಷ ಏನೋ ಆಯಿತು, ನನಗೆ ಗೊತ್ತಿರಲಿಲ್ಲ. ನನಗೆ ಗೊತ್ತಾಗಿದ್ದು 1 ಇಯರ್ ಆಗ್ತಾ ಬಂತು, ಒಂದು 6 ಮಂತ್ ಆಗ್ತಾ ಬಂತು ನನಗೆ ಗೊತ್ತಿರೋದು. ಸೊ ಇದು ಶಾಪ್ ಓಪನ್ ಮಾಡಿ 2 ಇಯರ್ಸ್ ಆಯ್ತು. ಫಸ್ಟಿಂದನೇ 99 ರೂಪೀಸಲ್ಲಿ ಹಾಕಿದ್ದಾರೆ, 10ರಿಂದ 99 ರೂಪಾಯಿ ತನಕ. ಲಾಸ್ಟ್ ನೋಡಿ, ಮಕ್ಕಳಿಗೆ ಆಟ ಆಡೋ ವಸ್ತುಗಳೆಲ್ಲ ಇದೆ. ನಾನು ಒಂದು ಚಿಕ್ಕ ಮಗುವಿಗೆ ತಗೊಂಡು ಬಂದಿದ್ದೇನೆ ನೋಡಿ. ಇದು 1 ಗ್ರಾಮ್ ಗೋಲ್ಡ್ ಹೇಳಿದ್ದು ಬಳೆ ಎಲ್ಲ ತುಂಬ ಒಳ್ಳೆ ಇದೆ. ಇದು ತುಂಬ ರಿಸಲ್ಟ್ ಇದೆ, ನನಗೆ ಖುಷಿಯಾಗಿದೆ. ಈ ಬಳೆಯನ್ನು ಎಲ್ಲ ಉಂಟು, ವಿಸಿಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.